ದೇವಭೂಮಿ ಅಂತಲೇ ಕರೆಸ್ಕೊಳ್ಳೋ 4 ಧಾಮಗಳಲ್ಲಿ ಗಂಗೋತ್ರಿ ಯಮುನೋತ್ರಿ ಧಾಮಗಳನ್ನು ಮುಗಿಸಿ ಈಗ ನಾವು ಕೇದಾರ್ನಾಥಲ್ಲಿದ್ದೇವೆ. ನಾವು ಉತ್ತರ ಕಾಶಿ ಹೋಟೆಲಿಂದ ಬೆಳಗ್ಗೆ 5 ಗಂಟೆಗೇ ಕೇದಾರ್ನಾಥ್ ಕಡೆಗೆ ಹೊರಟೇ ಬಿಟ್ಟಿದ್ವಿ. ವೆದರ್ ಅಂತೂ ಸ್ವಲ್ಪ ಸುಧಾರಿಸಿತ್ತು, ಮಳೆ ನಿಂತಿತ್ತು. ಆದರೆ ದಾರಿನಲ್ಲಿ ನಮ್ಮ ಕಣ್ಮುಂದೆನೇ ಲ್ಯಾಂಡ್ ಸ್ಲೈಡ್ ಆಗ್ತಾಯಿತ್ತು. ಬಸ್ಸು ಸರಿಯಾದ ಸಮಯಕ್ಕೆ ಹೋಗೋದು ಡೌಟು ಅಂತ ಟೂರ್ ಮ್ಯಾನೇಜರ್ ಜಗದೀಶ್ ಅವ್ರು ಹೇಳ್ತಾಯಿದ್ರು. ದಪ್ಪ ದಪ್ಪ ಕಲ್ಲೆಲ್ಲ ಬಿದ್ದು ರೋಡ್ ಬ್ಲಾಕ್ ಆಗೋಗಿತ್ತು, ಬಸ್ಸು ಹೋಗೋಕ್ಕಾಗಲ್ಲ ಅನ್ನೋ ಸಿಚುವೇಶನ್ ಇತ್ತು. ನಮ್ಮ ಬಸ್ಸಲ್ಲಿ ಇದ್ದಿದ್ದ ಜನ ಎಲ್ಲ ಆ ದಪ್ಪ ಬಂಡೆ ಥರದ್ದು ಒಂದು ಕಲ್ಲು ಮತ್ತು ಸಣ್ಣ ಕಲ್ಲುಗಳು ಎಲ್ಲನೂ ಪಕ್ಕಕ್ಕೆ ಜರುಗಿಸಿ ಬಸ್ ಹೋಗೋದಕ್ಕೆ ಅನುಕೂಲ ಮಾಡಿಕೊಟ್ರು. ದಾರಿನಲ್ಲಿ ಭಾಗೀರಥಿ ನದಿಗೆ ಕಟ್ಟಿರೋಂಥ ಒಂದು ಡ್ಯಾಮ್, ತೆಹರಿ ಡ್ಯಾಮ್ ಅಂತ ಅದರ ಹೆಸರು. ಈ ಬದಿಯಿಂದ ಇನ್ನೊಂದು ಬದಿಗೆ ಹೋಗೋದಕ್ಕೆ 45 ಕಿಲೋಮೀಟರ್ ಸುತ್ತಕೊಂಡು ಹೋದ್ವಿ. ಅಷ್ಟು ದೊಡ್ಡ ರಿಸರ್ವಾಯರ್ ಅದು. ಅದನ್ನು ತುಂಬ ಸೀನಿಕ್ ಬ್ಯೂಟಿ ಇರುವಂಥ ಜಾಗ, ಕಣ್ಣು ತುಂಬಿಸ್ಕೊಂಡು ಹೊರಟ್ವಿ. ಮಧ್ಯಾಹ್ನ ಊಟ ಮುಗಿಸಿ ನಾವು ಹೊರಟಾಗ ಶ್ರೀನಗರ ಅನ್ನೋ ಒಂದು ಊರಲ್ಲಿ ಅದೇನೋ ಗಲಾಟೆ ಆಗಿ ಬಸ್ಸುಗಳಿಗೆ ತಡೆ ಹಾಕಿದ್ರು. ಸುಮಾರು 3 hours ಅಲ್ಲೇ ಸಿಕ್ಕಾಕೊಂಡ್ವಿ, ಟ್ರಾಫಿಕ್ ಜಾಮ್ ಅಂತ. ಸೀತಾಪುರ ಇದು ಕೇದಾರ್ನಾಥ್ಗೆ ಹತ್ತಿರ ಇರೋ ಊರು. ಸೀತಾಪುರದಲ್ಲಿ ನಮ್ಮ ಹಾಲ್ಟ್ ಇದ್ದಿದ್ದು. ಇಲ್ಲಿಗೆ ನಾವು ತಲುಪೋ ಹೊತ್ತಿಗೆ ರಾತ್ರಿ 11:30 ಆಗೋಯ್ತು. ಕೇವಲ 1.5 ಗಂಟೆ ಮಾತ್ರ ನಿದ್ದೆ ಮಾಡಿದ್ವಿ. 3 ಗಂಟೆಗೆಲ್ಲ ಕೇದಾರ್ನಾಥ್ಗೆ ಹೊರಡಬೇಕು ಅಂತ ಹೇಳಿದರು. 3 ಗಂಟೆಗೆ ರೆಡಿ ಆಗಿಬಿಟ್ವಿ. ಮಳೆ ಅಂತೂ ಚೆನ್ನಾಗೇ ಬರ್ತಾಯಿತ್ತು. ಚಳಿ ಅಂತೂ ಕೇಳೋದೇ ಬೇಡ. ಥರ್ಮಲ್ಸ್ ಜರ್ಕಿನ್ ಮಾತ್ರ ಕಂಪಲ್ಸರಿ. ರೈನ್ಕೋಟ್ ಕೂಡ ಹಾಕ್ಕೊಳ್ಳೇಬೇಕು. ಅಲ್ಲೇ ಎಲ್ಲ ಅಂಗಡಿಗಳಲ್ಲೂ ರೈನ್ಕೋಟ್ ಸಿಗುತ್ತೆ. ನಾವು ಅಲ್ಲೇ ರೈನ್ಕೋಟ್ ಕೊಂಡ್ಕೊಂಡು ಹಾಕ್ಕೊಂಡು ರೆಡಿ ಆದ್ವಿ. ಸೀತಾಪುರದಿಂದ ಜೀಪಲ್ಲಿ ಗೌರಿಕುಂಡ್ ತಲುಪಿದ್ವಿ. ಗೌರಿಕುಂಡಿಂದ ಸುಮಾರು ದೂರ ನಡೆದ ಮೇಲೆ ನಾವು ಕುದುರೆ ಆಗಲಿ ಡೋಲಿ ಆಗಲಿ ಹತ್ತೋದಕ್ಕೆ ಫೆಸಿಲಿಟಿ ಇರುತ್ತೆ. ಗೌರಿಕುಂಡಲ್ಲಿ ಒಂದು ಬಿಸಿನೀರಿನ ಬುಗ್ಗೆ ಇದೆ. ಮತ್ತು ಕೆಳಗಡೆ ಮಂದಾಕಿನಿ ನದಿ ಉದ್ದಕ್ಕೂ ಹರಿಯುತ್ತೆ. ಮತ್ತು ಸುಮಾರು ನಡೆದ ಮೇಲೆ ನಾವು ಕುದುರೆ ತೊಗೊಂಡ್ವಿ. ಹತ್ತೋದಕ್ಕೆ ಕುದುರೆ ತೊಗೊಂಡ್ವಿ. ಡೋಲಿನಲ್ಲಿ ಕೂಡ ಹೋಗ್ಬೋದು. ಡೋಲಿನಲ್ಲಿ ಫಿಕ್ಸ್ ಮಾಡ್ಕೊಳ್ಳೋದಾದರೆ ಟು ಆ್ಯಂಡ್ ಫ್ರೋ ಎರಡೂ ಫಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಹೆಲಿಕಾಪ್ಟರ್ನಲ್ಲಿ ಹೋಗೋರು 2 ತಿಂಗಳು ಮೊದಲೇ ಬುಕ್ ಮಾಡಿರಬೇಕಾಗಿತ್ತು. ನಾವು ಅದನ್ನು ಮಾಡಿರಲಿಲ್ಲ. ಹಾಗಾಗಿ ನಾವು ಕುದುರೆ ತೊಗೊಂಡ್ವಿ ಹತ್ತೋದಕ್ಕೆ.
ಬರಬೇಕಾದ್ರೆ ನಡ್ಕೊಂಡು ಬರೋಣ ಅಂತ ಡಿಸೈಡ್ ಮಾಡಿದ್ವಿ. ಎಷ್ಟೊಂದು ಬ್ಯೂಟಿಫುಲ್ ಆಗಿರೋ ವಾಟರ್ ಫಾಲ್ಸ್ ನೀವು ನೋಡ್ತಾ ಇರ್ಬೋದು. ಈ ರೂಟಲ್ಲಿ ಹೋಗ್ತಾ ಇರುವಾಗ ಸುಮಾರು ಈ ಥರ ವಾಟರ್ ಫಾಲ್ಸ್ ಎಲ್ಲ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹೋಗ್ತಾ ದಾರಿನಲ್ಲಿ ಕುದುರೆಯಿಂದ ಇಳಿಸ್ತಾರೆ. 2 ಸ್ಟಾಪ್ ತಗೊಂಡ್ವಿ. ನಾವು ಕೂಡ ತಿಂಡಿ ಎಲ್ಲ ಮುಗಿಸಿದ್ವಿ. ಉದ್ದಕ್ಕೂ ಅಂಗಡಿಗಳಿರುತ್ತೆ, ಟೀ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಮತ್ತು ತಿನ್ನೋದಕ್ಕೆ ಆಲೂ ಪರೋಟ, ಮಸಾಲೆ ಮ್ಯಾಗಿ, ಇಷ್ಟು ಬಿಟ್ಟರೆ ಬೇರೇನು ಸಿಗಲ್ಲ. ಏನಾದರೂ ಇಂಥ ಕಡೆ ಹೋಗಬೇಕಾದ್ರೆ ಡ್ರೈ ಫ್ರೂಟ್ಸ್, ಚಾಕ್ಲೇಟ್ಸ್, ಬಿಸ್ಕೆಟ್ಸ್ ಮತ್ತು ಗ್ಲೂಕೋಸ್ ಈ ಥರದ್ದೆಲ್ಲನೂ ಜೊತೇಲಿ ಇಟ್ಕೊಂಡು ಹೋದರೆ ಸೇಫು. ಆ ಚಳಿ ವಾತಾವರಣದಲ್ಲಿ ಇನ್ಸ್ಟೆಂಟ್ ಎನರ್ಜಿ ಕೆಲವು ಸಲ ಬೇಕಾಗುತ್ತೆ. ನಾವು ಕುದುರೆಯಲ್ಲಿ ಹೊರಟು ಸುಮಾರು 10 ಗಂಟೆ ಅಷ್ಟೊತ್ತಿಗೆ ಕೇದಾರನಾಥ ದೇವಸ್ಥಾನ ಹತ್ರ ತಲುಪಿದ್ವಿ. ಕುದುರೆಯಿಂದ ಇಳಿದ ಮೇಲೆ ಸುಮಾರು ದೂರ ನಡಿಬೇಕಾಗತ್ತೆ ದೇವಸ್ಥಾನ ತಲುಪೋದಕ್ಕೆ. ಅಲ್ಲಿನ ಸೀನ್ರಿ ಅಂತೂ ಎಕ್ಸ್ಟ್ರಾಡಿನರಿ ಆಗಿತ್ತು. ಪಕ್ಕದಲ್ಲೇ ಅಲಕಾನಂದ ನದಿ ಹರಿಯುತ್ತೆ. ಸಾಕಷ್ಟು ಜನ ಇದ್ದರು. ನಾವು ಸುಮಾರು ಹೊತ್ತು ಕ್ಯೂನಲ್ಲಿ ನಿಂತು ದರ್ಶನ ಮಾಡಬೇಕಾಗಿ ಬಂತು. ನೀವಿಲ್ಲಿ ನೋಡ್ತಾ ಇರೋ ಬಂಡೆ 2013ರಲ್ಲಿ ಮೇಘಸ್ಫೋಟದಿಂದ ಆದ ದುರಂತದಲ್ಲಿ ಈ ಬಂಡೆ ಅಡ್ಡ ಬಂದು ನಿಂತು ಪ್ರವಾಹದಿಂದ ದೇವಸ್ಥಾನ ಕೊಚ್ಚಿ ಹೋಗೋದನ್ನು ತಡೆದಿದೆ. ಅದರಿಂದ ಇದಕ್ಕೆ ಭೀಮಶಿಲೆ ಅಂತ ಹೆಸರಿಟ್ಟಿದ್ದಾರೆ. ಇದು ಆದಿಶಂಕರಾಚಾರ್ಯರ ಸಮಾಧಿ. ಅವರು ಐಕ್ಯವಾಗಿದ್ದ ಸ್ಥಳ ಇದು.
ಇಷ್ಟೆಲ್ಲ ಮುಗಿಯೋ ಅಷ್ಟೊತ್ತಿಗೆ 12:30 ಆಯಿತು. ಲೈಟಾಗಿ ಒಂದೊಂದು ಆಲೂ ಪರೋಟ ತಿಂದು ಟೀ ಕುಡಿದು ಹೊರಡುವಾಗ ಮಧ್ಯಾಹ್ನ 1 ಗಂಟೆ. ಈಗ ನಾವು ನಡ್ಕೊಂಡು ವಾಪಸ್ ಹೊರಟ್ವಿ. ಮಾರನೇ ದಿವಸ ಬೆಳಗ್ಗೆ 7 ಗಂಟೆಗೆ ನಾವು ಹೊರಟು ದಾರಿನಲ್ಲಿ ಗುಪ್ತಕಾಶಿ ಅನ್ನೋ ದೇವಸ್ಥಾನನ ನೋಡಿದ್ವಿ. ಇದು ಕೂಡ ವಿಶ್ವನಾಥನ ದೇವಸ್ಥಾನ. ಪಾಂಡವರು ಇಲ್ಲಿ ಬಂದಾಗ ಶಿವ ದರ್ಶನ ಕೊಡಲಿಲ್ಲ ಅಂತ ಇದಕ್ಕೆ ಗುಪ್ತಕಾಶಿ ಅಂತ ಹೆಸರು ಬಂತು ಅಂತ ಹೇಳ್ತಾಯಿದ್ರು. ಇಲ್ಲಿ ಒಂದು ಕಡೆಯಿಂದ ಗಂಗೆ ನೀರು, ಇನ್ನೊಂದು ಕಡೆಯಿಂದ ಯಮುನಾ ನದಿ ನೀರು ಹರಿದು ಬರುತ್ತೆ. ಇದೊಂದು ವಿಶೇಷ ಇಲ್ಲಿ. ಈಗ ನೀವು ನೋಡ್ತಾ ಇರೋದು ನಂದಪ್ರಯಾಗ, ಅಲಕಾನಂದ ಮತ್ತು ನಂದಾಕಿನಿ ನದಿಗಳ ಸಂಗಮ. ನೀವು ಗಮನಿಸ್ತಾ ಇರ್ಬೋದು, ಎರಡೂ ನದಿಗಳ ನೀರು ಬೇರೆ ಬೇರೆ ಬಣ್ಣದ್ದಾಗಿದೆ. ಮುಂದೆ ನಾವು ಪಿಪಲ್ ಕೋಟ್ ಅನ್ನೋ ಊರಿನಲ್ಲಿ ಹಾಲ್ಟ್ ಮಾಡಿದ್ವಿ. ಮಾರನೇ ದಿವಸ ಬದ್ರಿನಾಥ್ಗೆ ಹೋಗೋ ಪ್ಲ್ಯಾನ್ ಇತ್ತು. ಬದ್ರಿನಾಥ್ಗೆ ಹತ್ತಿರ ಮತ್ತು ಸೇಫ್ ಪ್ಲೇಸ್ ಅಂತ ಪಿಪಲ್ ಕೋಟಲ್ಲಿ ಹಾಲ್ಟ್ ಮಾಡಿದ್ದು.